ಸೈಡ್ ಸ್ಟ್ಯಾಂಡ್ ಹಾಕಿಲ್ಲ. ಇಲ್ಲಿ ಬಂದು ಎಷ್ಟು ಕಿಲೋಮೀಟ್ರ್ ಪರ್ ಅವರು. ಇದು ಚಾರ್ಜಿಗೆ ಎಷ್ಟು ಚಾರ್ಜ್ ಇದ್ದರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ. ಅದು ಮೋಡ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಇವಾಗ ಇಲ್ಲಿ ಎಕೋ ಮೋಡ್ ಇದೆ, ಇಲ್ಲಿ ಮೋಡ್ಸ್ ಚೇಂಜ್ ಮಾಡೋದು. ಇವಾಗ ಎಕೋ ಮೋಡ್ ಇದ್ದಿದ್ದನ್ನು ರೈಡ್ ಮೋಡಿಗೆ ಚೇಂಜ್ ಮಾಡಿದ್ವಿ. ರೈಡ್ ಮೋಡಿಗೆ ಚೇಂಜ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಅಂತ ತೋರಿಸ್ತಿದೆ. ಅದೇ ರೀತಿ ಮತ್ತು ಇನ್ನೊಂದು ಮೋಡು ಮತ್ತು ಇವಾಗ ಚೇಂಜ್ ಮಾಡಿದ್ರೆ ರಶ್ ಮೋಡ್ ಇದ್ದರೆ ಎಷ್ಟು 64% ಚಾರ್ಜ್ ಇದೆ, ಅದಕ್ಕೆ 51 ಕಿಲೋಮೀಟರ್ಸ್ ತೋರಿಸ್ತಿದೆ. ಸೊ ಮೋಡ್ ಮೇಲೆ ಚೇಂಜ್ ಆಗಿರುತ್ತೆ. ಮತ್ತು ಇಲ್ಲಿ ರೆಡಿ ಟು ರೈಡ್ ಅಂತ ಇದ್ದರೆ ಮಾತ್ರ, ಇವಾಗ ಗಾಡಿ ಆನಲ್ಲೇ ಇದೆ, ಸೌಂಡ್ ಏನೂ ಬರ್ತಾಯಿಲ್ಲ. ರೆಡಿ ಟು ರೈಡ್ ಅಂತ ಇದ್ದರೆ ಗಾಡಿ ಆನಲ್ಲಿದೆ, ಹೋಗ್ಬೋದು ಅಂತ. ಮತ್ತು ಇದು ಇವಾಗ ಸ್ವಲ್ಪ ಎಕ್ಸ್ಲೇಟ್ರ್ ಕೊಟ್ಟರೆ ಮೂವ್ ಆಗುತ್ತೆ ಗಾಡಿ. ಮತ್ತು ಇಲ್ಲಿ ಬಂದು ಬೀಮು, ಲೈಟ್ಸಿಂದು ಲೋ ಬೀಮು, ಹೈ ಬೀಮು ಆ ಥರ. ಆಮೇಲೆ ಇದು ಬಂದು ಇಂಡಿಕೇಟರು, ಇದು ಬಂದು ಆರೆನ್ನು ಇಂಡಿಕೇಟ್ರು, ಲೆಫ್ಟ್ ಇಂಡಿಕೇಟ್ರು. ಮತ್ತು ಬೀಮು ಹಾಕಿ, ಇದು ಹೈ ಬೀಮು ಮತ್ತು ಡಿಪ್ಪಣಿಮು. ಮತ್ತು ಇದು ಬಂದು ಪಾರ್ಕಿಂಗಿಂದು. ಇನ್ ಕೇಸ್ ಪಾರ್ಕಿಂಗಿನಂತ ಆನ್ ಮಾಡಿದ್ರೆ ಮುಂದೆಗಡೆನೂ ಇದೇ ಥರ ಬರುತ್ತೆ, ಸೇಮ್ ಹಿಂದೆಗಡೆ ಪಾರ್ಕಿಂಗ್ ಅಂತ ಥರ ತೋರಿಸುತ್ತೆ. ಮತ್ತು ಹಿಂದೆ ಲೈಟ್ ಆನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಆನ್ ಮತ್ತು ಆಫು. ಇಲ್ಲಿ ರೀಚಾರ್ಜಿಂಗ್ ಅಂತ ತೋರಿಸುತ್ತೆ. ಯಾವಾಗಲೂ ಎಕ್ಸ್ಲೇಟ್ರು ಜೋರು ಕೊಡೋದು ಮತ್ತು ಕಡಿಮೆ ಮಾಡೋದು ಮಾಡಿದಾಗ ರೀಚಾರ್ಜಿಂಗ್ ಅಂತ ತೋರಿಸುತ್ತೆ. ಮತ್ತು ಇದು ಬಂದು ಆನು ಆಫು ಮಾಡೋದು ಮೋಡ್ಸ್ ಅಷ್ಟೇ ಇರೋದು. ಇದೆಲ್ಲ ಎಕ್ಸ್ಟ್ರಾ ಆಕ್ಸೆಸರಿಗೆ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಇದು ಬಂದು ಚಾರ್ಜಿಂಗ್ ಪೋರ್ಟು, ಮೊಬೈಲ್ ಚಾರ್ಜಿಂಗ್ ಪೋರ್ಟು. ಗಾಡೀಲಿ ಹೋಗ್ತಾ ಎಲ್ಲ ಹಾಕ್ಕೋಬೋದು. ಇದು ಬಂದು ಇಲ್ಲ, ಮೊಬೈಲೆಲ್ಲ ಒಳಗಡೆ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮೊಬೈಲ್ ಒಳಗಡೆ ಇಟ್ಕೊಳ್ಳೋದು. ಇಲ್ಲಿ ಬಂದು ಒಳಗಡೆ ಇದು ಪುಲ್ ಮಾಡಿದ್ರೆ, ಅಲ್ಲಿರೋದನ್ನ ಪುಲ್ ಮಾಡಿದ್ರೆ ಇಲ್ಲಿ ಚಾರ್ಜಿಂಗಿಂದ ಈ ಥರ ಕ್ಲೋಸ್ ಆಗಿರುತ್ತೆ ಯಾವಾಗಲೂ. ಇಲ್ಲಿ ಒಳಗಡೆ ಇರೋದನ್ನು ಪುಲ್ ಮಾಡಿದಾಗ ಮಾತ್ರ, ಅದು ಪುಲ್ ಮಾಡಿದ್ರೆ ಅದು ತೋರಿಸಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಇಟ್ಕೊಂಡು ಪುಲ್ ಮಾಡಿದ್ರೆ ಇದು ಇಲ್ಲೂ ಓಪನ್ ಆಗುತ್ತೆ. ಇದು ಚಾರ್ಜಿಂಗ್ದು. ಇಲ್ಲಿ ಕೀ ಇದ್ದರೆ ಮಾತ್ರ ಓಪನ್ ಮಾಡೋಕ್ಕಾಗುತ್ತೆ, ಯಾಕಂದರೆ ಇದನ್ನು ನಾವು ಲಾಕ್ ಮಾಡಿರ್ತೀವಿ. ಇದನ್ನು ಓಪನ್ ಮಾಡಿನೇ ಚಾರ್ಜಿಗೆ ಹಾಕೋದು, ಪುಲ್ ಮಾಡಬೇಕು. ಇನ್ ಕೇಸ್ ಅದು ಪುಲ್ ಮಾಡಿದ್ರೂ ಈ ಥರ ಇರುತ್ತೆ ನೋಡಿ ಚಾರ್ಜಿಂಗ್ ಹಾಕೋದು. ಇದು ಚಾರ್ಜಿಂಗಿಂದು. ಇವಾಗ ಸೈಡಲ್ಲಿ ಓಪನ್ ಮಾಡಿ ನೋಡಿದ್ರೆ ಇಷ್ಟು ಸ್ಪೇಸ್ ಸಿಗುತ್ತೆ ಒಳಗಡೆ. ಇದು ಚಾರ್ಜಿಂಗ್ ಅಡಾಪ್ಟರ್ ಬ್ಯಾಗು. ಒಳಗಡೆ ಸ್ಪೇಸು ಇಷ್ಟಿದೆ ಸ್ಪೇಸು. ಮತ್ತು ಇಲ್ಲಿ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬ್ಯಾಕ್ ಸೈಡು ನಿಮಗೆ ಸಪೋರ್ಟಿಗೆ ಬೇಕು ಅಂದರೆ ಎಕ್ಸ್ಟ್ರಾ ಆಗಿಸ್ಕೋಬೋದು. ಮತ್ತು ಇಲ್ಲಿ ಸೈಡಲ್ಲಿ ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಹೇಳಿ ಈ ಕಡೆ ಮತ್ತು ಆ ಕಡೆ ಎರಡು ಸೈಡು ಕೊಟ್ಟಿದ್ದಾರೆ. ಇದು ಪ್ರೆಸ್ ಮಾಡಬೇಕು, ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಸೌಂಡ್ ಬರುತ್ತೆ ಟಕ್ ಅಂತ, ಆವಾಗ ಲಾಕ್ ಆಗಿದೆ ಅಂತ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಅಂದರೆ ಎಲ್ಲ ಬೈಕಲ್ಲೂ ಈ ಥರ ಕುತ್ಕೊಳೋಕ್ಕೆ ಮುಂದೆ ಸೀಟ್ ಅವ್ರಿಗೆ ಕೊಟ್ಟಿರಲ್ಲ, ಸೈಡ್ಸು ಕಾಲಿಟ್ಕೊಳ್ಳೋಕ್ಕೆ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಜಾಗ ಮುಂದೆನೂ ವೈಡಾಗಿದೆ, ಮತ್ತು ಸ್ಟೋರೇಜ್ ಸ್ಪೇಸು ಜಾಸ್ತಿ ಇದೆ. ಚೆನ್ನಾಗಿದೆ, ಸೌಂಡ್ ಬರೋದಿಲ್ಲ. ಪವರು ಟೆಸ್ಟು ಸೆಟ್ಟು. ದಪ್ಪದ ಅಡಾಪ್ಟ್ರು, ಈ ಕಡೆ ಪ್ಲಗ್ಗಿನ್ ನೋಡ್ಕೊ, ಇದು ಪ್ಲಗ್ಗಿನ್, ಅಲ್ಲೂ ಪ್ಲಗ್ ಮಾಡೋದು ಹೌದು. ಇದು ಮೇಲು, ಇದು ಮೇಲು. ಟಕ್ಕನ್ ಸೌಂಡ್ ಬರಲಿಲ್ಲ, ಚಾರ್ಜಿಂಗ್ ಆಗ್ತಾಯಿತ್ತು ಅಲ್ಲ. ತೋರಿಸಿದೆ ಚಾರ್ಜಿಂಗ್ ಆಗ್ತಾಯಿತ್ತು ಲಿಂಕು.